ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು, ಭದ್ರಕಾಳಿ ವೀರಭದ್ರೇಶ್ವರ ಹಾಗೂ ಕಾಡಸಿದ್ದೇಶ್ವರರನ್ನು ಮನದಲ್ಲಿ ನೆನೆದು ಅತ್ಯಂತ ಆಕಸ್ಮಿಕವಾಗಿ ನಡೀತಾ ಇರುವಂತಹ ಶಿವಭಜನೆ ಮತ್ತು ಸತ್ಕಾರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ नांदेड़ से आए हुए कलकत्ता जिलाधिकारी के पिताजी वेंकटराव पाटिल जी, अदे रीति ಭೂ ಕೈಲಾಸ ಯಡೂರು ಅನ್ನುವಂತಹ ಡಾಕ್ಯುಮೆಂಟರಿ ಚಿತ್ರವನ್ನು ಚಿತ್ರೀಕರಣ ಮಾಡಲಿಕ್ಕೆ ಒಂದು ತಂಡವನ್ನು ಕರೆದುಕೊಂಡು ಇವತ್ತಿನಿಂದ ಪ್ರಾರಂಭಗೊಳಿಸಿರುವಂತಹ ಅದರ ಸ್ಕ್ರಿಪ್ಟ್ ರಚನೆಯಿಂದ ಹಿಡ್ಕೊಂಡು ನಿರ್ದೇಶನದವರೆಗೆ ಬಹಳಷ್ಟು ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಿಸಿರುವಂತಹ ಕ್ರಿಯಾಶೀಲ ಪತ್ರಕರ್ತರು, ಪೀಠಾಭಿಮಾನಿಗಳು ಆದ ಪ್ರಶಾಂತ್ ರಿಪ್ಪನ್ಪೇಟೆ ಅವರೇ, ನಮ್ಮ ರಘುನಂದನ್ ಅವರನ್ನು ಮೊದಲುಗೊಂಡು ಎಲ್ಲ ಈ ಕಿರುಚಿತ್ರದ ಪಾತ್ರಧಾರಿಗಳಾಗಿ ಆಗಮಿಸಿರುವಂತಹ ಎಲ್ಲ ಕಲಾವಿದರೇ, ಗುರುಕುಲದ ಪ್ರಾಚಾರ್ಯರಾದ ಶ್ರೀಶೈಲ ಶಾಸ್ತ್ರಿಗಳವರೇ, ಮಠದ ಮ್ಯಾನೇಜರ್ ಅಡವಯ್ಯ ಅರಳಿಕಟ್ಟಿ ಮಠರವರೇ, ವಿಶೇಷವಾಗಿ ಇಲ್ಲಿವರೆಗೆ ಬಹಳ ಸುಂದರವಾಗಿ ವೇದ ಪಾಠಶಾಲೆಯನ್ನು ನಾದಮಯಗೊಳಿಸಿರುವಂತಹ ನಮ್ಮ ಶಿವಶಂಕರ ಶಾಸ್ತ್ರಿ ದಂಪತಿಗಳವರೇ, ಗುರುಕುಲದ ಎಲ್ಲ ವಿದ್ಯಾರ್ಥಿಗಳೇ, ಮಾತೆಯರೇ ಹಾಗೂ ಮಕ್ಕಳೇ, ಇದೊಂದು ಆಕಸ್ಮಿಕವಾಗಿರುವಂಥ ಸಮಾರಂಭ. ಯಾವುದೇ ಒಂದು ಇತಿಹಾಸವನ್ನು ದಾಖಲೀಕರಣಗೊಳಿಸಬೇಕು ಅಂದರೆ ಅನೇಕ ಮಾಧ್ಯಮಗಳಿದಾವೆ. ಶಿಲೆಯ ಮೇಲೆ ಬರೆದು ದಾಖಲೆ ಮಾಡ್ತಾರೆ, ಪುಸ್ತಕದಲ್ಲಿ ಬರೆದು ದಾಖಲೆ ಮಾಡ್ತಾರೆ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅದನ್ನು ದಾಖಲೀಕರಣಗೊಳಿಸುವಂಥ ವ್ಯವಸ್ಥೆ ಆಗ್ತದೆ. ಆದರೆ ಇತ್ತೀಚೆಗೆ ಬಹಳ ಪ್ರಚಲಿತವಾಗಿರುವಂಥ ದಾಖಲೀಕರಣ ಯಾವುದು ಅಂದರೆ ದೃಶ್ಯ ಮಾಧ್ಯಮ. ಬೇಗ ಮನಮುಟ್ಟುವಂತಹ ಮತ್ತು ವ್ಯಾಪಕವಾಗಿ ಪಸರಿಸಲಿಕ್ಕೆ ಅವಕಾಶ ಇರುವಂತಹ ಮಾಧ್ಯಮ ಯಾವುದು ಅಂದ್ರೆ ಅದು ದೃಶ್ಯ ಮಾಧ್ಯಮ. ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕ್ಷೇತ್ರದ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಹಿಂದೆ ಛತ್ರೆ ಮಾಸ್ತರ್ ಅಂತ ಒಬ್ಬರು ಮರಾಠಿ ಸರ್, ಅವರು ಶ್ರೀ ಕ್ಷೇತ್ರ ಯಡೂರು ಮಹಾತ್ಮೆ ಅನ್ನುವಂಥ ಒಂದು 600 ಪುಟಗಳ ಪುಸ್ತಕವನ್ನು ಬರೆದಾರೆ. ಅದರೊಳಗೆ ಈ ವೀರಭದ್ರನ ಜನನ ಆಗಿದ್ದು ಇವೆಲ್ಲವುಗಳನ್ನು ಒಂದು ಭಾಗ ಇಟ್ಕೊಂಡು ಸುಮಾರು 250-300 ಪೇಜ್ಗಳವರೆಗೆ ಅದನ್ನು ವರ್ಣನೆ ಮಾಡಿದರು. ಆ ನಂತರ ಲಿಂಗ ರೂಪದಲ್ಲಿ
ಪ್ರತಿಷ್ಠಾಪನೆಗೊಂಡಿರುವಂತಹ ವೀರಭದ್ರನನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರುವಂತಹ ಕಾಡಸಿದ್ದೇಶ್ವರರ ಚರಿತ್ರೆಯನ್ನು ಕೂಡ ಸುಮಾರು 200 ಪುಟಕ್ಕಿಂತಲೂ ಹೆಚ್ಚು ಅವರ ಜೀವನ ಚರಿತ್ರೆಯಿಂದ ಹಿಡ್ಕೊಂಡು ಅವರ ಕಾಲದವರೆಗೂ ಬಂದಿರುವಂಥ ಎಲ್ಲ ಇತಿಹಾಸವನ್ನು ಅವರು ದಾಖಲೆ ಮಾಡಿದ್ದಾರೆ. ಇವತ್ತದು ಪುಸ್ತಕ ಔಟ್ ಆಫ್ ಪ್ರಿಂಟ್ ಇದೆ. ಅದನ್ನು ಕನ್ನಡದೊಳಗೂ ಕೂಡ ಅನುವಾದ ಮಾಡಿದ್ದಾರೆ. ಅದನ್ನು ಕಾರಣಾಂತರಗಳಿಂದ ಮಠದಿಂದ ನಾವು ಉದ್ದೇಶಪೂರ್ವಕವಾಗಿ ಇಲ್ಲಿವರೆಗೂ ಮರು ಮುದ್ರಣ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಅದು ಉದ್ದೇಶ ಏನು ಅನ್ನುವಂಥದ್ದನ್ನು ನಂತರ ಕಾಲಾಂತರದಲ್ಲಿ ನಾವು ಹೇಳ್ತೀವಿ. ಅಂತೂ ಆ ಪುಸ್ತಕದ ನಂತರ ಕೇವಲ ಜನಜನಿತವಾಗಿ ಬರ್ತಾ ಇರುವಂತಹ ಈ ಕ್ಷೇತ್ರದ ಇತಿಹಾಸವನ್ನು ಎಲ್ಲ ಜನರಿಗೆ ಮುಟ್ಟಿಸಬೇಕು, ಆ ಮೂಲಕ ಈ ಕ್ಷೇತ್ರದ ಪ್ರಚಾರ ಆಗಬೇಕು. ಜೊತೆಗೆ ನಮ್ಮ ಯುವ ಪೀಳಿಗೆ ಇವತ್ತು ಪುಸ್ತಕ ನೋಡಿ ಕಲಿಯೋದು ಬಹಳ ಕಡಿಮೆ, ಪುಸ್ತಕ ಓದಿ ತಿಳ್ಕೊಳ್ಳೋದನ್ನು ಬಹಳ ಕಡಿಮೆ. ಇವತ್ತೇನಿದ್ರು ನೋಡಿ ತಿಳ್ಕೊಳ್ಳುವಂಥ ವ್ಯವಸ್ಥೆಗೆ ಬಂದಾರೆ. ಆ ಕಾರಣಕ್ಕಾಗಿಯೇ ಶಾಲಾ ಕಾಲೇಜುಗಳಲ್ಲೂ ಕೂಡ ಡಿಜಿಟಲ್ ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ತಾ ಇದ್ದಾರೆ. ಇತ್ತೀಚೆಗಂತೂ AI ಬಂದ ಮೇಲೆ ಟೀಚರ್ಗಳ ಪಾತ್ರನೂ ಕಡಿಮೆ ಆಡ್ಕೊತ ಹೋಗ್ತಾ ಇದೆ. AI ಆವಿಷ್ಕರಣದ ನಂತರ ಬಹುತೇಕ ಮನುಷ್ಯನ ಬುದ್ಧಿಗೆ ದೊಡ್ಡ ಸವಾಲು ಅನ್ನೋ ರೀತಿಯಲ್ಲಿ AI ಬೆಳೆದು ನಿಲ್ತಾ ಇದೆ. ದೈತ್ಯ ಬುದ್ಧಿವಂತಿಕೆ ಅದು. ಇಂಥ ಎಲ್ಲದರ ಮಧ್ಯದಲ್ಲಿ ತನ್ನ ಬೆಳವಣಿಗೆಯನ್ನು ಕಾಣ್ತಾ ಇರುವಂತಹ ಇಂದಿನ ಮನುಕುಲಕ್ಕೆ ಅವರು ಇಂಟ್ರೆಸ್ಟ್ನಿಂದ, ಅಭಿರುಚಿಯಿಂದ ನೋಡುವ ಮಾಧ್ಯಮದ ಮೂಲಕನೇ ಕ್ಷೇತ್ರವನ್ನು ಪರಿಚಯ ಮಾಡಿಕೊಡಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಪ್ರಶಾಂತ್ ರಿಪ್ಪನ್ಪೇಟೆಯವ್ರ ಜೊತೆಗೆ ಮಾತನಾಡಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ನಾಲೇಜನ್ನು ಹೊಂದಿರುವಂತಹ ಅನೇಕರನ್ನು ಜೋಡಿಸಿಕೊಂಡು ಈ ಕಿರುಚಿತ್ರದ ಚಿತ್ರೀಕರಣಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಇದನ್ನು ಬರುವ ಮಾರ್ಚ್ 1ನೇ ವಾರದೊಳಗೆ ಪ್ರಾರಂಭ ಮಾಡುವಂಥ ಸಂಕಲ್ಪವನ್ನು ಇಟ್ಕೊಂಡು, ಬಿಡುಗಡೆ ಮಾಡುವಂಥ ಸಂಕಲ್ಪವನ್ನು ಇಟ್ಕೊಂಡು ಇವತ್ತಿನ ಶುಭ ಮುಹೂರ್ತದಂದು ಅದು ಚಾಲನೆಯನ್ನು ಪಡ್ಕೊಂಡಿದೆ. ನಮಗೆ ನಿಜವಾಗಲೂ ನಮ್ಮ ಸ್ವಪ್ನ ಸಾಕಾರ ಆಗುವಂತಹ ಸಂತೋಷ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಅದನ್ನು ಸಾಕಾರಗೊಳಿಸಲಿಕ್ಕೆ ಬಹುವಾಗಿ ಶ್ರಮಿಸಿದವರು ನಮ್ಮ ಪ್ರಶಾಂತ್ ರಿಪ್ಪನ್ಪೇಟೆ ಮತ್ತು ರಘುನಂದನ್ ಅವರು. ಅವ್ರ ಜೊತೆಗೆ ಈಗ ಬಂದಿರುವಂಥ ನಮ್ಮ ಎಲ್ಲ ಕಲಾವಿದ ಬಳಗದವರು. ಕಲಾವಿದರ ಪಾತ್ರ ಬಹಳ ದೊಡ್ಡದಿರ್ತದೆ. ಯಾಕಂದರೆ ಯಾವುದೇ ಒಂದು ಪಾತ್ರದ ಒಳಗೆ ಅವ್ರ ಹೊಕ್ಕು ಅದನ್ನು ತಾನು ಅನುಭವಿಸಿ ಸ್ವತಃ ತಾನೇ ಆಗಿ ಅದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂತಹ ಬಹಳ ದೊಡ್ಡ ಸಾಹಸದ ಕೆಲಸ ಕಲಾವಿದರದು. ಆ ಕಲೆಯನ್ನು ಇವತ್ತು ನಿಪುಣತೆಯಿಂದ ಸಾಧಿಸುವ ನಿಟ್ಟಿನಲ್ಲಿ ಈ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡುವಂಥ ಉದ್ದೇಶದಿಂದ ಚಿತ್ರೀಕರಣಕ್ಕಾಗಿ ಬಂದಿರುವಂತಹ ಎಲ್ಲ ಕಲಾವಿದರಿಗೆ ಶ್ರೀಮಠದಿಂದ ಒಂದು ಗೌರವ ಸಲ್ಲಬೇಕು. ಅವರು ಖುಷಿಯಿಂದ 2-3 ದಿವಸ ಇಲ್ಲಿರಬೇಕು. ದೊಡ್ಡ ದೊಡ್ಡ ಸಿಟಿಯಿಂದ ಬಂದವರು. ಇದು ಹಳ್ಳಿ ವಾತಾವರಣ, ವ್ಯವಸ್ಥೆಗೇನೂ ತೊಂದರೆ ಆಗಬಾರ್ದು. ಅದ್ರ ಜೊತೆಗೆ ನಮ್ಮ ಪ್ರಶಾಂತ್ ಇರೋಣದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿರ್ತಾನೆ. ಅವನು ಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಯಾನ, ಹಳ್ಳಿದು ಗೊತ್ತು, ಬೆಂಗಳೂರದ್ದು ಗೊತ್ತು ಅವನಿಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಲಾವಿದರ ಮತ್ತು ಶ್ರೀಮಠದ ಕೊಂಡಿಯಾಗಿ ಎಲ್ಲರನ್ನ ಸಂಭಾಳಿಸಿಕೊಂಡು ಚಿತ್ರೀಕರಣವನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಬಹಳಷ್ಟು ಖುಷಿಯಾಗಿದೆ. ನಿನ್ನೆ ರಾತ್ರಿಯೇ ಬಂದು ಬೆಳಗ್ಗೆ ವೀರಭದ್ರೇಶ್ವರನ ಸಾನ್ನಿಧ್ಯದಲ್ಲಿ ಅದಕ್ಕೊಂದು ಚಾಲನೆಯನ್ನು ಕೊಟ್ಟು ಇವತ್ತು 2-3 ದಿವಸದ ಚಿತ್ರೀಕರಣದ ನಂತರ ಅದರದ್ದು ಎಡಿಟಿಂಗು, ಧ್ವನಿ ಸಂಯೋಜನೆ ಮುಂತಾದ ಎಲ್ಲ ಬೇರೆ ಬೇರೆ
ಕೆಲಸಗಳ ಮೂಲಕ ಅದು ಪರಿಪೂರ್ಣತೆಗೊಂಡ ಮೇಲೆ ನೀವೇನು ಬಂದಿರಲ್ಲ, ಬಂದವರೆಲ್ಲರೂ ಕೂಡ ವಿಭಿನ್ನ ಪಾತ್ರಗಳ ಮೂಲಕ ಈ ಕ್ಷೇತ್ರದ ಇತಿಹಾಸವನ್ನು ಶಾಶ್ವತಗೊಳಿಸೋದರ ಜೊತೆಗೆ ಆ ಪಾತ್ರಗಳ ಮೂಲಕ ನೀವು ಕೂಡ ಶಾಶ್ವತರಾಗ್ತಾ ಇದ್ದೀರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಮರೆಯೋದಿಲ್ಲ. ವೀರಭದ್ರೇಶ್ವರ, ಕಾಡಸಿದ್ದೇಶ್ವರರು ಪವಿತ್ರ ಭಾವನೆಯಿಂದ ಮಾಡಿರುವಂಥ ಈ ಸಂಕಲ್ಪವನ್ನು ನಿಮ್ಮೆಲ್ಲರ ಮೂಲಕ ಅತ್ಯಂತ ಸಮರ್ಥವಾಗಿ ತನ್ನ ಕಾರ್ಯವನ್ನು ಅವನು ಮಾಡಿಕೊಳ್ಳಲಿ ಅಂತುವಂಥ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸಿ ಎಲ್ಲ ಕಲಾವಿದರಿಗೆ ಸನ್ಮಂಗಲವನ್ನು ಬಯಸಿ, ಬೆಳಗ್ಗೆಯಿಂದ ಸುತ್ತಾಡಿ ಓಡಾಡಿ ಚಿತ್ರೀಕರಣ ಮಾಡಿದ್ದೀರಿ. ದಣಿದಿರುವಂತಹ ದೇಹಕ್ಕೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ, ಶಾಂತಿ, ನೆಮ್ಮದಿ ಸಿಗಲಂಥೇಳಿ ನಮ್ಮ ಶಿವಶಂಕರ ಶಾಸ್ತ್ರಿಗಳವರು ಇಲ್ಲಿವರೆಗೆ ಅದ್ಭುತವಾಗಿರುವಂಥ ಸಂಗೀತವನ್ನು ನೀಡೋದ್ರ ಮೂಲಕ ಈ ವೇದ ಪಾಠಶಾಲೆಯನ್ನು ನಾದಮಯಗೊಳಿಸಿದ್ದಾರೆ, ಸಂಗೀತಮಯಗೊಳಿಸಿದ್ದಾರೆ. ಅವರಿಗೂ ಕೂಡ ವಿಶೇಷ ಸನ್ಮಾನಗಳನ್ನು ಹಾರೈಸಿ ಇನ್ನೂ 2 ದಿವಸ ಇಲ್ಲೇ ಇದ್ದು ಚಿತ್ರೀಕರಣವನ್ನು ಚೆನ್ನಾಗಿ ಮಾಡಿಕೊಂಡು ಒಂದು ಒಳ್ಳೆಯ ಕಿರುಚಿತ್ರ ನಿಮ್ಮ ಮೂಲಕ ಬರುವಂತಾಗಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ, ನಿಮ್ಮೆಲ್ಲ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಮಠದ ಸಿಬ್ಬಂದಿ ಕಟಿಬದ್ಧರಾಗಿದ್ದಾರೆ. ಏನೇ ಅವಶ್ಯಕತೆ ಇದ್ದರೂ ಕೂಡ ಸಂಕೋಚವಿಲ್ಲದೆ ವ್ಯವಸ್ಥೆಯನ್ನು ನಿಮ್ಮದೇ ಮಠ ಅಂತ ತಿಳ್ಕೊಂಡು ನೀವೆಲ್ಲ ಪಡ್ಕೊಂಡು ನೆಮ್ಮದಿಯಿಂದ ಖುಷಿಯಿಂದ 2 ದಿವಸ ಇಲ್ಲಿಯ ಕ್ಷಣಗಳನ್ನು ಮರೆಯಲಾರದ ರೀತಿಯಲ್ಲಿ ನೀವೆಲ್ಲ ಅನುಭವಿಸಿ ಕೂಡ ಹೋಗಬೇಕು ಅನ್ನುವಂತಹ ಮಾತನ್ನು ಕೂಡ ನಿಮಗೆಲ್ಲ ತಿಳಿಪಡಿಸಿ, ಸಾಧ್ಯ ಆದ್ರೆ ಇಲ್ಲಿ ಪಂಚಕ್ರೋಶಿ ಬರ್ತದೆ, ಖಿದ್ರಾಪುರು, ಚಂದೂರು, ಅಲ್ಲಿ ಎಲ್ಲ ಹೋಗೋ ಯೋಜನೆ ಇರಬೇಕಲ್ಲ. ಹಾಂ, ಹಂಗೆ ಅವಕಾಶ ಇದ್ದರೆ ಒಂದು ರೌಂಡ್ ಅಲ್ಲಿನೂ ಎಲ್ಲರೂ ಹೋಗಿ ಬರೋ ಅವಕಾಶ ಇದ್ದರೆ ಹೋಗಿ ನೋಡ್ಕೊಂಡು ಬರಲಿಕ್ಕೂ ಕೂಡ ಅವಕಾಶ ಇರ್ತದೆ. ಹೋಗಿ ಬರ್ರಿ ಅಂತ ತಿಳ್ಕೊಂಡು ಕೂಡ ಸೂಚನೆಯನ್ನು ಕೊಟ್ಟು, ಮತ್ತು ಏನೇ ಅವಶ್ಯಕತೆ ಇದ್ದರೂ ನಮ್ಮ ಸಿಬ್ಬಂದಿ ವರ್ಗ ತಮ್ಮೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನುವಂಥ ಸೂಚನೆಯನ್ನು ಕೊಟ್ಟು, ನಾಳೆ ನಾವು ಮತ್ತೆ ಕಾರ್ಯದ ನಿಮಿತ್ತ ಬೇರೆ ಕಡೆ ನಿರ್ಗಮಿಸುವ ಒಂದು ಕಾರ್ಯ ಬಾಹುಲ್ಯ ಇರೋಣದ್ರಿಂದ ಹೋಗೋ ಕಾಲಕ್ಕೆ ಬೀಳ್ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಮೊದಲ ಆಶೀರ್ವಾದ ಮಾಡಿ ನಿಮ್ಮ ಕಡೆಯಿಂದ ನಾವೇ ಬೀಳ್ಕೊಡಕತ್ತೀವಿ. ಅದಕ್ಕಾಗಿ ಈ ಎಲ್ಲ ಕಾರ್ಯಗಳು ಚೆನ್ನಾಗಿ ಆಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ, ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸಿ, ಯೋಗ ಎನ್ನುವಂತೆ ನಮ್ಮ ಕಲ್ಕತ್ತಾದ DC ಅವರ ತಂದೆಯವರು ಕೂಡ ಇವತ್ತು ಆಗಮಿಸಿದ್ದಾರೆ. ನಾಂದೇಡದಿಂದ ಬಂದಾರೆ ನೋಡ್ರು, ಸುಮಾರು 500 ಕಿಲೋಮೀಟರ್ ದೂರದಿಂದ ಬಂದು ವಿಶೇಷ ಕೆಲಸದ ನಿಮಿತ್ತ ಆಗಮಿಸಿ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಸಂಕ್ಷಿಪ್ತವಾದ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.